ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಫ್ಯಾಮಿಲಿ ಬಂದಾಯ್ತು, ವಿನಯ್ ಫ್ಯಾಮಿಲಿ ಅವ್ರು ಇನ್ನ ಬಂದಿಲ್ಲಲ್ಲ ಅನ್ನೋಷ್ಟ್ರಲ್ಲೇನೆ ಬೆಳಗ್ಗೆ ಪ್ರೋಮೋದಲ್ಲಿ ತೋರಿಸ್ತಾರೆ ವಿನಯ್ ಫ್ಯಾಮಿಲಿ ಬಂದಿದೆ ಅಂತ. ವಿನಯ್ ಫ್ಯಾಮಿಲಿ ಅವರ ಬಂದ ಮೇಲೆ ನೋಡಿ ಇಲ್ಲೊಂದು ಕ್ಯಾಪ್ಷನ್ ಕೊಡ್ಬೋದು, ಮಡದಿಯ ಮಡಿಲಲ್ಲಿ ಮಗುವಾದ ವಿನಯ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ತುಂಬಾ ಎಮೋಷನ್ ಆಗ್ತಾರೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ 90 ದಿನಗಳ ಕಾಲ 80 ದಿನಗಳ ಮನೆಯಲ್ಲಿದ್ದಾಗ ಫ್ಯಾಮಿಲಿ ಜೊತೆ ಇಲ್ಲ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ. ಯಾಕಂದ್ರೆ ಈ ಎಪಿಸೋಡ್ ಅಲ್ಲಿ ವಿನಯ್ ಫ್ಯಾಮಿಲಿ ತುಂಬಾ ಫೋಕಸ್ ಮಾಡ್ತಾರೆ ಸಂಗೀತ ಅವ್ರ ಮೇಲೆ. ಏನಕ್ಕಂದ್ರೆ ಹೊರಗಡೆ ಯಾವ ರೀತಿ ವಿಷಯ ಆಗ್ತಾ ಇದೆ, ಯಾವ ರೀತಿ ಕಾರ್ನರ್ ಆಗ್ತಾ ಇದಾರೆ, ಯಾವ ರೀತಿ ವಿನಯ್ ಅವ್ರ ಮೇಲೆ ನೆಗೆಟಿವ್ ಕಾಮೆಂಟ್ಸ್ ಯಾವ ರೀತಿ ಬರ್ತಾ ಇದೆ ಅಂತ ಅದ್ರ ಮೇಲೆ ತುಂಬಾ ಶಟ್ ಔಟ್ ಮಾಡ್ಕೊಳ್ಳೋಣ, ಅದ್ರ ಬಗ್ಗೆ ಮಾತಾಡೋಣ ಅಂತೇಳಿ ಸಂಗೀತ ಇಲ್ಲಿದ್ದಾರೆ, ಸಂಗೀತ ಇಲ್ಲಂತೆ ಸರ್ಚ್ ಮಾಡ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಸಂಗೀತರ ಹತ್ರ ಹೋಗಿ ತುಂಬಾ ನೀಟಾಗಿ ಹೊರಗಡೆ ಆಗಿರೋ ವಿಷಯಗಳ ಬಗ್ಗೆ ಮಾತಾಡಿದ್ರು, ಸ್ವಲ್ಪ ವಾರ್ನ್ ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಇನ್ನೊಂದು ಅವ್ರ ಸಾಫ್ಟ್ ಕಾರ್ನರ್ ಕೂಡ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಬಿಗ್ ಬಾಸ್ ಮನೆಗೆ ಅವರಿಗೆ ತುಂಬಾ ಒಂದು ಮೆಸೇಜ್ ಕೊಡ್ತಾರೆ ಯಾವ ರೀತಿ ಆಡ್ಬೇಕಂತ ಹೇಳಿ. ಆದ್ರೂ ವಿನಯ್ ಅವರ ಮಿಸಸ್ ಮಾತ್ರ ಅಗ್ರೆಸಿವ್ ಆಗಿ ಆಡೋದು ತಪ್ಪೇ ಅಲ್ಲ. ಆದ್ರೆ ಕೆಲವು ವಿಷಯಗಳ ಮೇಲೆ ಇದಾಯ್ತು ಅಂತ ಹೇಳಿ ತುಂಬಾ ವಿವರಣೆ ಕೊಡ್ತಾರೆ ಅಂತ ಹೇಳ್ಬೋದು. ನಿಜ ಅಂದ್ರೆ ಅವರ ಸ್ವೀಟ್ನೆಸ್, ಅವರ ಕಾರ್ನರ್ ಯಾವ ರೀತಿ ಇರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಈ ಎಪಿಸೋಡ್ ಅಲ್ಲಿ ಯಾವುದೇ ಒಂದು ಕಾರಣಕ್ಕೂ ಎಲ್ಲಾ ವಿಷಯಗಳಲ್ಲೂ ಅವ್ರೊಂದು ಹೇಳ್ತಾರೆ, ನೀವು ಕೆಲವು ವಿಷಯಗಳಲ್ಲಿ ಸ್ಟಾರ್ಟ್ ಆಗಿರೋದು ತುಂಬಾ ಚೆನ್ನಾಗಿರುತ್ತೆ, ಬಟ್ ಅಗ್ರೆಸಿವ್ ಆಗಿದ್ದು ಕೆಲವು ಮಾತುಗಳ ಟಾಂಟ್ ಆಗಿತ್ತು ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮತ್ತೆ ವಿನಯ್ ಅವರ ಫ್ಯಾಮಿಲಿ ಸಂಗೀತ ಅವರ ಮಧ್ಯೆ ಒಂದು ಕಾರ್ನರ್ ಆಗುತ್ತೆ, ಒಂದು ಆರ್ಗ್ಯುಮೆಂಟ್ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು. ಈ ಎಪಿಸೋಡ್ ಅಲ್ಲಿ ತುಂಬಾ ಸಾಫ್ಟ್ ಆಗಿನೇ ಕೂಲ್ ಆಗಿನೇ ಒಳ್ಳೆ ಮೆಸೇಜ್ ಕೊಡ್ತಾರೆ ಸಂಗೀತ ಅವರಿಗೆ, ವಿನಯ್ ಅವರ ಪತ್ನಿ. ಅದಾದ್ಮೇಲೆ ಎಪಿಸೋಡ್ ಅಲ್ಲಿ ನಾನು ಯಾವಾಗ್ಲೂ ಹೀರೋನೇ, ಅದಾದ್ಮೇಲೆ ಇಲ್ಲಿ ಮನೆಗೆ ಬಂದ್ಮೇಲೆ ಕೆಲವರಿಂದ ನಾನು ವಿಲನ್ ಆಗಿದ್ದೀವಿ ವಿನಃ ನಾನು ಯಾವಾದ್ರೂ ಹೀರೋ ಆಗಿರ್ತೀನಿ ಅಂತೇಳಿ ವಿನಯ್ ಅವ್ರು ಹೇಳ್ತಾರೆ. ಮತ್ತೆ ವಿನಯ್ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.